ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೇನೆ. ಗುವಾವಾ ಜ್ಯೂಸ್ ಅಂದರೆ ಪೇರಳೆ ಹಣ್ಣಿನ ಮಿಲ್ಕ್ ಶೇಕ್. ಸೊ ಇದಕ್ಕೆ ನಾನು ತಗೊಂಡಿರುವಂತಹದ್ದು ಡ್ರೈ ಫ್ರೂಟ್ಸ್, ಹಾಗೆ ಪೇರಳೆ ಹಣ್ಣು, ಏಲಕ್ಕಿ, ಕಲ್ಲು ಸಕ್ಕರೆ, ಹಾಗೆ ಬಿಸಿ ಮಾಡಿದ ಹಾಲು. ಸೊ ಇದನ್ನೆಲ್ಲ ತಗೊಂಡು ಒಂದು ಚೆನ್ನಾಗಿರುವಂಥ ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಿದ್ದೇನೆ. ಸೊ ಮೊದಲಿಗೆ ಪೇರಳೆ ಹಣ್ಣನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಮಾಡಬೇಕು, ಯಾಕಂತ ಹೇಳಿದರೆ ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಸೊ ನಾನು ಇದನ್ನು ಕಟ್ ಮಾಡ್ತಿದ್ದೇನೆ. ಆ ಟೈಮಲ್ಲಿ ಇದರ ಬೆನಿಫಿಟ್ಸ್ ಏನು ಅಂತ ನೋಡ್ಕೊಳ್ಳುವ. ಪೇರಳೆ ಹಣ್ಣು ಸಾಮಾನ್ಯವಾಗಿ ಈ ಹಳ್ಳಿಯಲ್ಲಿ ಎಲ್ಲ ಕಡೆ ಸಿಗುವಂಥ ಒಂದು ಹಣ್ಣಾಗಿದೆ. ಇದನ್ನು ಬರೀ ಜಗ್ಗಿದು ತಿಂತಾರೆ, ಹಾಗೆ ಜ್ಯೂಸ್ ಮಾಡಿ ಕೂಡ ಕುಡಿತಾರೆ. ಈ ಪೇರಳೆ ಹಣ್ಣು ಬೇಸಿಗೆಯಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯಕರ ಹಾಗೂ ನಮ್ಮ ಬಾಡಿಯನ್ನು ಒಂದು ರಿಫ್ರೆಶ್ ಆಗಿ ಇಡುವಂಥ ಒಂದು ಉತ್ತಮವಾದ ಹಣ್ಣಾಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಶಕ್ತಿ ಇದೆ. ಮತ್ತು ಇದರಲ್ಲಿ ಒಳ್ಳೆ ಫೈಬರ್ ಅಂಶ ಇದ್ದು ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮಗೊಳಿಸ್ತದೆ. ಹಾಗೆಯೇ ನಮ್ಮ ಹೃದಯದ ಆರೋಗ್ಯ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಬಾಡಿಯ ತೂಕವನ್ನು ಇದು ನಿರ್ವಹಣೆ ಮಾಡ್ತದೆ, ಅಂದರೆ ಒಂದು ಸಮತೋಲನವಾಗಿ ಇಡ್ತದೆ. ಮತ್ತು ಕ್ಯಾನ್ಸರ್ ರೋಗವನ್ನು ಬರದ ಹಾಗೆ ಅಂದರೆ ಆ ಅಪಾಯವನ್ನು ಕಡಿಮೆ ಮಾಡುವಂಥ ಶಕ್ತಿ ಕೂಡ ಇದರಲ್ಲಿ ಇದೆ. ಪೇರಳೆ ಹಣ್ಣು ಮಾತ್ರವಲ್ಲದೆ ಆ ಗಿಡದಲ್ಲಿರುವ ಎಲೆ ಕೂಡ ತುಂಬ ಆರೋಗ್ಯಕರ. ಅಂದರೆ ಅದರ ಚಿಗುರು ಇರ್ತದಲ್ಲ, ಅದನ್ನು ತಿಂದರೂ ಕೂಡ ತುಂಬ ಆರೋಗ್ಯಕರವಾಗಿ ಇರ್ತದೆ. ಈಗ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಿದ್ದೇನೆ. ಇಲ್ಲಿ 3 ಏಲಕ್ಕಿ ತೊಗೊಂಡಿದ್ದೇನೆ. ದೊಡ್ಡ ಪೇರಳೆ ಹಣ್ಣು, ಅದಕ್ಕೆ ನಾನು 3 ಏಲಕ್ಕಿಯನ್ನು ತೊಗೊಂಡಿದ್ದೇನೆ. ಹಾಗೆ ನಿಮಗೆ ಇಷ್ಟ ಆದಂತಹ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಹಾಗೆ ಬಾದಾಮ್ ಮತ್ತು ಒಣ ಖರ್ಜೂರ ಮತ್ತು ಕಪ್ಪು ದ್ರಾಕ್ಷಿಯನ್ನು ಹಾಕಿದ್ದೇನೆ. ಸೊ ಇದು ಮಿಲ್ಕ್ ಶೇಕಲ್ಲಿ ಆ್ಯಡ್ ಆನ್ ಆಗಿ ನಮಗೆ ಒಂದು ದೇಹಕ್ಕೆ ಆರೋಗ್ಯವನ್ನು ಕೊಡ್ತದೆ. ಇಲ್ಲಿ ನಾನು ಸಕ್ಕರೆಯ ಬದಲು ಕಲ್ಲು ಸಕ್ಕರೆಯನ್ನು ಹಾಕಿದ್ದೇನೆ, ಅಂದರೆ ಕಲ್ಲು ಸಕ್ಕರೆಯನ್ನು ಹಾಕಿದ್ದೇನೆ. ಇದಕ್ಕೆ ಕಲ್ಲು ಸಕ್ಕರೆ ಇಲ್ಲದವರು ಸಕ್ಕರೆಯನ್ನು ಕೂಡ ಹಾಕ್ಬೋದು, ಹಾಗೆಯೇ ಜೇನನ್ನು ಕೂಡ ಸೇರಿಸ್ಬೋದು. ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ 1 ಕಪ್ಪು ನೀರನ್ನು ಕೂಡ ತಗೊಂಡಿದ್ದೇನೆ. ಈಗ ಅದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ಕುದಿಸಿರುವಂಥ 1 ಗ್ಲಾಸ್ ಹಾಲನ್ನು ಹಾಕ್ತಿದ್ದೇನೆ. ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ಜ್ಯೂಸನ್ನು ರೆಡಿ ಮಾಡ್ತಿದ್ದೇನೆ. ಯಾರಿಗೆಲ್ಲ ತೆಳುವಾಗಿ ಜ್ಯೂಸ್ ಬೇಕೋ ಅವರು ಸ್ವಲ್ಪ ಜಾಸ್ತಿ ನೀರು ಅಥವಾ ಹಾಲನ್ನು ಹಾಕಿ ತೆಳು ಮಾಡ್ಕೊಳ್ಬೋದು. ಸೊ ಈಗ ಪೇರಳೆ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆರೋಗ್ಯಕರವಾಗಿ ಇರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್, ಧನ್ಯ ಸುವರ್ಣ. ಇನ್ನು ಹೊಸ ರೆಸಿಪಿಯೊಂದಿಗೆ ಬರ್ತಿದ್ದೇನೆ. ಬಾಯ್ ಬಾಯ್, ಧನ್ಯವಾದಗಳು.